ದರ್ಶನ್ ಸೇರಿ 7 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ ಹೈಕೋರ್ಟ್ನಿಂದ. ಬಿಗ್ಗೆಸ್ಟ್ ರಿಲೀಫ್, ಬಿಗ್ ಡೇ ಆಗಿತ್ತು ಇವತ್ತು ನಟ ದರ್ಶನ್ ಹಾಗೂ ಉಳಿದ ಆರೋಪಿಗಳಿಗೆ. ಸೊ ಬಿಗ್ ರಿಲೀಫ್ ಸದ್ಯಕ್ಕೆ ಅವ್ರಿಗೆ ಸಿಗ್ತಾ ಇದೆ. ಅಂತೂ ಇಂತೂ ಬಹಳ ಸಮಯದ ನಂತರ ಅವರಿಗೆ ಅವರ ಮುಖದಲ್ಲಿ ಖುಷಿ ಮೂಡುವಂತಹ ಗಳಿಗೆ ಕಾರಣ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಅವರಿಗೆ ರೆಗ್ಯುಲರ್ ಬೇಲ್ ಸಿಗುತ್ತೋ ಇಲ್ವೋ, ಅವರ ಭವಿಷ್ಯ ತೂಗುಯಾಲೆಯಲ್ಲಿತ್ತು. ಫೈನಲಿ ದರ್ಶನ್, ಪವಿತ್ರ ಗೌಡ ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಮೆಡಿಕಲ್ ಬೇಲ್ ಮೇಲೆ ಆಚೆ ಇದ್ರು, ನ್ಯಾಯಾಲಯದ ದಯೆ ಅನುಕಂಪದ ಮೇಲೆ ಆಚೆ ಇದ್ರು ದರ್ಶನ್. ಈಗ ರೆಗ್ಯುಲರ್ ಬೇಲ್ ಅನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. A1 ಪವಿತ್ರ ಗೌಡ ಜೊತೆಗೆ A2 ದರ್ಶನ್, A6 ಜಗದೀಶ್ ಸೇರಿ ಉಳಿದವರಿಗೆ ಕೋರ್ಟ್ ರಿಲೀಫ್ ಅನ್ನು ಕೊಡ್ತಾ ಇದೆ. ಆಲ್ 7 ಪೆಟಿಷನ್ಸ್ ಅಲೌಡ್ ಅನ್ನೋದು ಅವರ ತೀರ್ಪಿನ ಭಾಗ ಆಗಿತ್ತು. ಆಲ್ 7 ಪೆಟಿಷನ್ಸ್ ಅಲೌಡ್ ಅಂತ. ಅದಕ್ಕೆ ಅವರು ರೀಸನಿಂಗ್ ಅನ್ನೇ ಕೊಡ್ತಾರೆ. ಅದು ಯಾವಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಎಕ್ಸಾಕ್ಟ್ ಇದೆ ರೀಸನಿಂಗ್ಸು ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದರೆ ಸರ್ಟಿಫೈಡ್ ಕಾಪಿ ಒಮ್ಮೆ ಸಿಕ್ಕಾಗ. ಸರ್ಟಿಫೈಡ್ ಕಾಪಿಗೂ ಮುಂಚೆ ಈಗೇನು ಆದೇಶವನ್ನು ನ್ಯಾಯಾಧೀಶರು ಕೊಟ್ಟಿರ್ತಾರೆ, ಫಸ್ಟು ಅದನ್ನು ಇನ್ನೊಂದ್ಸಲ ಟೈಪಿಂಗ್ ಕಳಿಸ್ತಾರೆ. ಅಲ್ಲೇನಾದರೂ ಮೈನರ್ ಕರೆಕ್ಷನ್ಸ್ ಇದೆ ಅದನ್ನು ಮಾಡ್ಕೊಳ್ತಾರೆ, ನಂತರ ಸೈನ್ ಆಗುತ್ತೆ, ಅದು ಸರ್ಟಿಫೈಡ್ ಕಾಪಿ ಆಗುತ್ತೆ. ಸರ್ಟಿಫೈಡ್ ಕಾಪಿಯ ಜೊತೆಗೆ ಷರತ್ತುಗಳಿರ್ತಾವಲ್ಲ, ಆ ಷರತ್ತುಗಳು ಏನು ಅನ್ನೋದನ್ನ ಕೂಡ ಉಲ್ಲೇಖಿಸ್ತಾರೆ. ಲಾಸ್ಟ್ ಟೈಮು ಮೆಡಿಕಲ್ ಬೇಲ್ ದರ್ಶನ್ಗೆ ಕೊಡಬೇಕಾದ್ರೆ ಹಾಕಿದ್ದ ಷರತ್ತುಗಳು ಕಂಟಿನ್ಯೂ ಆಗುತ್ತಾ, ಹೊಸ ಷರತ್ತುಗಳೇನಾದರೂ ಆಡ್ ಆಗುತ್ತಾ ಅನ್ನೋದನ್ನ ಕೂಡ ನಾವು ನೋಡಬೇಕಾಗತ್ತೆ. ಆನಂತರ ಶ್ಯೂರಿಟಿಯನ್ನ ಕೊಡೋ ವಿಚಾರದಲ್ಲಿ ಒಬ್ಬರಿಂದ ಶ್ಯೂರಿಟಿನ, ಇಬ್ಬರಿಂದ ಶ್ಯೂರಿಟಿನ, ಇಷ್ಟು ಜನ ಆರೋಪಿಗಳಿಗೆ ಅನ್ನೋದನ್ನೆಲ್ಲ ನೋಡ್ಕೊಳ್ತಾರೆ. ಅಂದರೆ ಒಬ್ಬೊಬ್ಬರಿಗೆ ಇಂತಿಂಥವ್ರು ಶ್ಯೂರಿಟಿಯನ್ನು ಕೊಡ್ತಾರೆ ಅಂತ ಮುಂದೆ ಬರ್ತಾರೆ. ಆ ಪ್ರೊಸೀಜರ್ ಮುಗಿಬೇಕು. ಆನಂತರ ರಿಲೀಸ್ ಆರ್ಡರ್ ಕಾಪಿ ಸಿಗುತ್ತೆ. ಕೆಲವೊಂದು ಷರತ್ತುಗಳನ್ನ ಕೂಡ ನಿಶ್ಚಿತವಾಗಿ ವಿಧಿಸಿದೆ ಕೋರ್ಟ್. ತಲಾ 2 ಶ್ಯೂರಿಟಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ನೋಡಿ, ಅಲ್ಲಿ 2 ಶ್ಯೂರಿಟಿ ಅಂತ ಹೇಳ್ತಾ ಇದೆ. ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರ್ದು, ಇದು ಸಾಮಾನ್ಯ ಕಂಡೀಷನ್. ಥ್ರೆಟ್ ಮಾಡಬಾರ್ದು, ಪ್ರಭಾವ ಬೀರಬಾರ್ದು, ಸಾಕ್ಷಿ ನಾಶ ಮಾಡಬಾರ್ದು. ಸಾಕ್ಷಿ ನಾಶಕ್ಕೇನಾದ್ರೂ ಮುಂದಾದ್ರೆ ಮತ್ತೊಮ್ಮೆ ಅವ್ರ ಬೇಲ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಅವ್ರನ್ನ ಗಮನಿಸ್ತಾ ಇರುತ್ತೆ, ಕೋರ್ಟು ಗಮನಿಸ್ತಾ ಇರುತ್ತೆ, ಪೊಲೀಸರು ನೋಡ್ತಾ ಇರ್ತಾರೆ. ಷರತ್ತನ್ನ ಯಾವ ರೀತಿ ಹೈಕೋರ್ಟ್ ವಿಧಿಸಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ಸ್ ಕೊಡ್ತಾ ಇದ್ವಿ. ದರ್ಶನ್ಗೆ ಜಾಮೀನು ಮಂಜೂರಾದ ಬೆನ್ನಲ್ಲೇ ಅವರಿಗೆ ವಿಧಿಸಿರುವಂತಹ ಷರತ್ತುಗಳ ಪೈಕಿ 2 ಶ್ಯೂರಿಟಿ ಅವರಿಗೆ ಕೊಡಬೇಕಾಗತ್ತೆ. ಆ ಶ್ಯೂರಿಟಿಯ ಪ್ರಾಸೆಸ್ ಮುಗಿಬೇಕಾಗತ್ತೆ. ನಂತರ ಈಗ ಏನೇನು ಕಂಡೀಷನ್ಸ್ ಹಾಕಿದ್ದಾರೆ, ಕಕ್ಷಿದಾರರು ಆ ಕಂಡೀಷನ್ಸ್ ಫಾಲೋ ಮಾಡ್ತಾರೆ ಅಂತ ಇರುತ್ತೆ. ಸಾಮಾನ್ಯವಾಗಿ ಇಂಥ ಬೇಲ್ಗಳು ಕೊಟ್ಟಂತ ಸಂದರ್ಭದಲ್ಲಿ ಜುರಿಕ್ಷನ್ ವ್ಯಾಪ್ತಿಯಲ್ಲಿ ಆರೋಪಿ ಇರಬೇಕು, ಆತ ವಿದೇಶಕ್ಕೆ ಹೋಗೋದಕ್ಕೆ ಅವಕಾಶ ಇರಲ್ಲ ಅಂತೆಲ್ಲ ಕೊಡ್ತಾರೆ. ಇದ್ರದ್ದು ಇನ್ ಡೀಟೇಲ್ ಬರುತ್ತೆ ನಮ್ಗೊಂದು ಸ್ವಲ್ಪ ಹೊತ್ತಲ್ಲಿ ಡೀಟೇಲ್ಸ್ ಕೊಡ್ತಾರೆ. ಮುರಳಿ ಈಗ ಕಂಡೀಷನ್ಸ್ ಅಲ್ಲಿ ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ಮೆಡಿಕಲ್ ಬೇಲ್ ಕೊಟ್ಟಾಗಲೇ ಅವ್ರಿಗೆ ಒಂದಷ್ಟು ಕಂಡೀಷನ್ಸ್ ಅನ್ನು ಹಾಕಿದ್ರು. ಅದೇ ಕಂಡೀಷನ್ಸ್ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಥವಾ ಆಡ್ ಆನ್ ಏನಾದರೂ ಆಗಿದೆಯಾ ಹೊಸದಾಗಿ? ಏನು ಡೀಟೇಲ್ಸ್ ಸಿಗ್ತಾ ಇದೆ ಮಮತಾ? ಪ್ರಮುಖವಾಗಿ ಈಗ ಇರುವಂತ ಕುತೂಹಲ ಅದೇ. ಯಾಕೆಂದ್ರೆ ಈಗ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡೋ ಸಂದರ್ಭದಲ್ಲಿ ಟ್ರಯಲ್ ಕೋರ್ಟ್ನ ವ್ಯಾಪ್ತಿಯನ್ನ ಬಿಟ್ಟು ಹೊರಗಡೆ ಹೋಗಬಾರ್ದು, ಹೊರಗಡೆ ಚಿಕಿತ್ಸೆನ ಪಡ್ಕೊಳ್ಬಾರ್ದು ಅಂತೇಳಿ ದರ್ಶನ್ ಅವರಿಗೆ ಒಂದು ಷರತ್ತನ್ನ ವಿಧಿಸಿದ್ರು. ಆ ಹಿನ್ನೆಲೆಯಲ್ಲಿ ಅದೇ ಷರತ್ತುಗಳು ಮುಂದುವರಿತವ. ಜೊತೆಗೆ ಇನ್ನುಳಿದಂತ 7 ಜನ ಆರೋಪಿಗಳೇನಿದ್ದಾರೆ ಅವ್ರಿಗೂ ಕೂಡ ಅದೇ ರೀತಿಯ ಷರತ್ತುಗಳನ್ನ ಮುಂದುವರಿಸ್ತಾರೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಇರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ 2 ಶ್ಯೂರಿಟಿ, 1-2-3 ಲಕ್ಷ ಬಾಂಡ್ ವಿಚಾರ ಇರ್ಬೋದು, ಅದಾದ ನಂತರ ಸಾಕ್ಷಿಗಳ ಮೇಲೆ ಪ್ರಭಾವನ ಬೀರಬಾರ್ದು, ಜೊತೆಗೆ ವಿದೇಶಕ್ಕೆ ಹೋಗಬಾರ್ದು, ಈ ರೀತಿಯ ವಿಚಾರಗಳು ಇದ್ದೇ ಇರುತ್ತೆ. ಆದ್ರೆ ಟ್ರಯಲ್ ಕೋರ್ಟ್ನ ವ್ಯಾಪ್ತಿಯನ್ನ ಬಿಟ್ಟು ಹೋಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟನೆಗಳು ಆದೇಶದ ಪ್ರತಿ ಕೈಗೆ ಸಿಕ್ಕದ ಬಳಿಕ ಅಷ್ಟೇ ಮಾಹಿತಿಗಳು ಸಿಕ್ಕುವಂಥದ್ದು. ಸದ್ಯಕ್ಕೆ ಸಿಕ್ಕಿರಂತ ಮಾಹಿತಿಗಳ ಪ್ರಕಾರ ಮತ್ತು ಅವರ ಪರ ವಕೀಲರು ಹೇಳ್ತಾ ಇರೋ ಮಾಹಿತಿ ಪ್ರಕಾರ 2 ಶ್ಯೂರಿಟಿ ಇದೆ, ಜೊತೆಗೆ ಸಾಕ್ಷಿಗಳ ಮೇಲೆ ಪ್ರಭಾವನ ಬೀರಬಾರ್ದು ಮತ್ತು ವಿದೇಶಕ್ಕೆ ಹೋಗಬಾರ್ದು ಅನ್ನೋದ್ರ ಬಗ್ಗೆ ಮಾಮೂಲಿ ಕಾಮನ್ ಏನು ಷರತ್ತುಗಳು ಅಂತೇಳಿ ಹೇಳ್ತೀವಿ, ಆ ಷರತ್ತುಗಳು ಇದ್ದೇ ಇದೆ. ಆದ್ರೆ ಟ್ರಯಲ್ ಕೋರ್ಟ್ನ ವ್ಯಾಪ್ತಿಯಿಂದ ಹೊರಗಡೆ ಹೋಗಬಾರ್ದು ಅಂತ ಏನಾದ್ರು ಆದ್ರೆ ಆದೇಶಗಳು ಆದ್ರೆ ಅವರು ಬೆಂಗಳೂರನ್ನ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಅವಕಾಶಗಳಿಲ್ಲ. ದರ್ಶನ್ಗೆ ಅದು ಆ ರೀತಿ ಏನಾದ್ರು ಆದ್ರೆ ಇದೊಂದು ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ. ಜೊತೆಗೆ ಚಲನಚಿತ್ರವನ್ನ ನಿರ್ಮಾಣ ಮಾಡುವಂತದ್ದು ಇರ್ಬೋದು, ಚಲನಚಿತ್ರವನ್ನ ಏನು ನಟನೆ ಮಾಡುವಂತದ್ದು ಇರ್ಬೋದು, ಅದು ಏನೇ ಮಾಡಿದ್ರು ಕೂಡ ಅದು ಬೆಂಗಳೂರಿನ ಒಳಗಡೆನೆ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗಳು ಎದುರಾಗುವಂತ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಯಾವ ಡಿಸಿಷನ್ ತೆಗೆದುಕೊಂಡಿದೆ ಕೋರ್ಟ್ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಅಧಿಕೃತವಾಗಿ ಆದೇಶದ ಪ್ರತಿ ಯಾವಾಗ ಕೈಗೆ ಸೇರುತ್ತೆ ಅದರ
ಅದರಲ್ಲಿ ಷರತ್ತುಗಳೇನಿತ್ತು ಆ ಷರತ್ತುಗಳು ಕೂಡ ರಿವೀಲ್ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಮಮತಾ.